ಮೂಕನಹಳ್ಳಿ ಗ್ರಾಮದ ಹಾಜಿರಾ ಬೇಗಂ ಅವರ ಬ್ಯಾರಲ್ ಮನೆಗೆ ಆಕಸ್ಮಿಕ ಬೆಂಕಿ ಅವಘಡ ಸಂಭವಿಸಿದ್ದು, ರೈಸಿಂಗಲ್ಲಿದ್ದ ಹೊಗೆಸೊಪ್ಪು ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ವಿಷಯ ತಿಳಿದ ಅಗ್ನಿಶಾಮಕ ಠಾಣೆ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಸಾಧ್ಯವಾದಷ್ಟು ಬೆಂಕಿಯನ್ನು ನಂದಿಸಿದ್ದಾರೆ. ಆದರೂ ಅವಾಯ್ಡ್ ಆಗಿಲ್ಲ. ಸಾಲದ ಹೊರೆಯಿಂದ ವ್ಯವಸಾಯಕ್ಕೆ ಮುಂದಾದ ಹಾಜಿರಾ ಬೇಗಂ ಬ್ಯಾರಲ್ ಮನೆಯಲ್ಲಿ ತನ್ವೀರ್ ಖಾನ್ ಲಕ್ಷಾಂತರ ನಷ್ಟವನ್ನು ಅನುಭವಿಸಿದ್ದಾರೆ. ಈ ಸಂಬಂಧ ಅಧಿಕಾರಿಗಳು ಕೂಡಲೇ ಪರಿಹಾರವನ್ನು ಒದಗಿಸಬೇಕು ಎಂದು ಮಾಧ್ಯಮದ ಮೂಲಕ ಅಳಲನ್ನು ತೋಡಿಕೊಂಡಿದ್ದಾರೆ. ಎಷ್ಟೊತ್ತಲಾಯಿತು ಸರ್ ಇದು ಘಟನೆ? ಸರ್ ನಿನ್ನೆ ಬೆಳಿಗ್ಗೆ 9:30 ಗಂಟೆಗೆ. ಎಷ್ಟು ಕಡ್ಡಿಗಳು ಹಾಕಿದ್ರಿ ಇಲ್ಲಿ? ಎಷ್ಟು ಕ್ವಿಂಟಲ್ ಸೊಪ್ಪಿತ್ತು? ಸರ್ ಒಂದು 400 ಕಡ್ಡಿ ಸೊಪ್ಪು ಹಾಕಿದ್ದು. 3ನೇ ಮನೆ ಸೊಪ್ಪು. ಇಲ್ಲದು ಜೆಂಟ್ ಸೊಪ್ಪು 4-4 ಕ್ವಿಂಟಲ್ ಸೊಪ್ಪು ಬರೋದು. ಒಂದು ಕಡ್ಡಿಗೆ 100 ಕಡ್ಡಿ ಮೇಲೆ ಬರೋದು. 1 kg ಮೇಲೆ ಬರೋದು ಒಂದು ಕಡ್ಡಿ. ಒಂದು 4 ಕ್ವಿಂಟಲ್ ಅಷ್ಟು ಸೊಪ್ಪು ಬರ್ನಾಗಿದೆ. ಪೂರ್ತಿ ಮನೆಯೆಲ್ಲ ಸುಟ್ಟೋಗ್ಬಿಟ್ಟಿದೆ. ಪೈಪು ಮತ್ತು ಮೇಲ್ಛಾವಣಿ ಎಲ್ಲ ಸುಟ್ಟೋಗ್ಬಿಟ್ಟಿದೆ. ನೀವೇ ನೋಡ್ತಾ ಇದ್ದೀರಲ್ಲ, ಎಲ್ಲ ಪೈಪು ಮೇಲ್ಛಾವಣಿ ಎಲ್ಲ ಸುಟ್ಟೋಗ್ಬಿಟ್ಟಿದೆ. ಟೋಟಲ್ಲು ಅಂದಾಜು ಎಷ್ಟು ಲಕ್ಷ ನಷ್ಟ ಆಗಿರ್ಬೋದು ನಿಮಗೆ? ಸುಮಾರು ಒಂದು 3-4 ಲಕ್ಷದ ಮೇಲೆ ನುಕ್ಸಾನ್ ಆಗಿದೆ. ಎಲ್ಲ ಸಾಲ ಸೂಲ ಮಾಡಿ ಎಲ್ಲ ನಾವು ಬಡ್ಡಿ ದುಡ್ಡೆಲ್ಲ ತಂದು ವ್ಯವಸಾಯ ಮಾಡಿದ್ದು. ಮಧ್ಯದಲ್ಲಿ ಮಳೆ ಇತ್ತಿಲ್ಲ. ಈಗ ಮಳೆನೂ ಜಾಸ್ತಿ ಆಗಿ ಇವಾಗ ಜಾಸ್ತಿ ಆಗ್ತಾಯಿದೆ. ಮತ್ತು ಈಗ ನೋಡಿದರೆ ಇದು ಬೇರೆ ಬ್ಯಾರಲ್ ಬೇರೆ ಸುಟ್ಟೋಗ್ಬಿಟ್ಟಿದೆ. ಏನು ಮಾಡಬೇಕು ಒಂದು ಸ್ವಲ್ಪ ನಮ್ಗೆ ಕಷ್ಟ ಆಗ್ಬಿಟ್ಟಿದೆ. ಈ ಮೂಲಕ ಅಧಿಕಾರಿಗಳಿಗೆ ಏನು ಹೇಳ್ತೀರಿ ಸರ್? ಸರ್ ಅದೇ ಈಗ ಏನಂದರೆ, ಈಗ ನಾವು ತೊಂದರೆಯಲ್ಲಿದ್ದೀವಿ. ಆದಷ್ಟು ಬೇಗ ಈ ಟೊಬ್ಯಾಕೊ ಬೋರ್ಡ್ ಅಧಿಕಾರಿಗಳು ಬಂದು ಅದಕ್ಕೆ ಇನ್ಶೂರೆನ್ಸ್ ಅದೇನೈತೆ ಅದೇನು ಮಾಡಿ ನಮಗೊಂಚೂರು ಸೂಕ್ತ ಇದ್ದ ಪರಿಹಾರ ಬರೋಂಗೆ ಬೇಗ ಮಾಡಿಕೊಟ್ರೆ ಒಳ್ಳೆಯದು. ಸರ್ ನಮಸ್ಕಾರ. ನಾವು ಈ ಹಳ್ಳಿಲಿ ಜೀವನ ಮಾಡೋಂಥವ್ರು. ನಾವು ಈ ಹೊಗೆ ಸೊಪ್ಪನ್ನ ಬೆಳಿಬೇಕಾದ್ರೆ ಸುಮಾರು ವರ್ಷಗಳಿಂದ ಈ ಬೆಳೆನ ಮಾಡ್ತಾಯಿದ್ದೀವಿ. ನಮಗೆ ಈ ಸಲ ಬೆಳೆ ಮಾಡ್ಬೇಕಾದ್ರೆ ತುಂಬ ಕಷ್ಟ ಆಯಿತು. ತುಂಬ ಕಷ್ಟ ಅಂದರೆ ಇದು ಎರಡನೇ ಸಲ ಹಾಕಿರೋದು. ಒಂದು ಸಲ ಹೋಗಿ ಮಳೆಯಿಂದ ಹೋಗಿ ಎರಡನೇ ಸಲ ಈಗ ಮಾಡಿರೋದು. ಅಂಥದ್ರಲ್ಲಿ ಕೂಲಿಗಳು ಜಾಸ್ತಿ, ಜನ ಸಿಗೋದಿಲ್ಲ. ಅಂಥವ್ರು ಕೂಡ ಈಗ ಒಂದು ಮನೆ ಸೊಪ್ಪು ಬೇಯಿಸ್ಬೇಕಾದ್ರೆ 10,000 ರೂಪಾಯಿ ಆಳುಗಳು ಕೊಡಬೇಕು. 10-15 ರೂಪಾಯಿ ಸೌದೆ ಹಾಕಬೇಕು. ಈಗ ನಮ್ಮದು 400-450 ಕಡ್ಡಿ ಹೋಗಿದೆ. ಈಗ ಕನಿಷ್ಠ 4 ಕ್ವಿಂಟಲ್ ಸೊಪ್ಪು. ಎಲ್ಲದು ಮೇನ್ ಸೊಪ್ಪು ಹೋಗಿರೋದು, ಎರಡನೇ ಸೊಪ್ಪು ಹೋಗಿರೋದು. ಮೊದಲನೇ ದಡದಲ್ಲ, ಎರಡನೇ ಸೊಪ್ಪು ಹೋಗಿರೋಂಥದ್ದು. ತೂಕ ಸೊಪ್ಪು ಬರೋದು. ಹಾಗಾಗಿ ಈ ಸತಿ ನೋಡಿ, ನಮಗೆ ಹತ್ತಿರದಲ್ಲಿ ಈ ಫೈರ್ ಇಂಜಿನ್ ಸಿಗೋದಿಲ್ಲ. ಒಳ್ಳೆ ಸೊಪ್ಪು ತರಿಸ್ಬೇಕು. ಆ ತರಿಸೋ ಗಂಟೆ ಇಲ್ಲ, ಪೂರ್ತಿ ಹೊರಟೋಯ್ತು. ನಾವು ಜೀವನ ಮಾಡ್ಬೇಕಾದ್ರೆ ತುಂಬ ಕಷ್ಟ ಇದೆ. ಭಾರಿ ಕಷ್ಟದಿಂದ ನಾವು ಈ ಸೊಪ್ಪನ್ನು ಬೆಳೆದಿದ್ವಿ. ಇವತ್ತು ನಮಗೆ ಹೊರಟೋಗಿದೆ. ಅದ್ರ ಪ್ರಕಾರ ನಾವು ಏನು ಮಾಡಬೇಕು ಅಂತೆಲ್ಲ ಗೊತ್ತಾಗಿಲ್ಲ. ಇನ್ನೂ ಈಗ ಹೊಲದಲ್ಲಿ ಕೂಡ ಹಾಳಾಗ್ತಾಯಿದೆ. ಬ್ಯಾರಲಿಂಗ್ ಆದಮೇಲೆ ಬೇರೆ ಸೊಪ್ಪು ಬೇಯಿಸೋಕ್ಕೂ ಕಷ್ಟ ಇದೆ. ಇವಾಗ ಜೋರು ಮಳೆ ಬಂದರೆ ಬ್ಯಾರಲ್ ಗೋಡೆನೂ ಉಳಿತು ಅಂತ ಹೇಳ್ಬೇಕಾದ್ರೆ ಡೌಟ್ ಇದೆ ನಮಗೆ. ಯಾಕೆಂದರೆ ಬೆನ್ನು ನಿಂತಿದೆ. ಜೋರು ಮಳೆ ಆದರೆ ಬ್ಯಾರಲ್ ಗೋಡೆನೂ ಹೋಗ್ಬೋದು, ಹೇಳೋಕ್ಕೆ ಬರೋಲ್ಲ. ಈಗ ನಮ್ಮ ಸೊಪ್ಪು ಕೂಡ ಈಗ ಹೊಲದಲ್ಲಿ ಇರೋ ಸೊಪ್ಪು ಬೇಯಿಸೋಕೆ ನಮ್ಗೆ ಟೈಮು ಈಗ ಬ್ಯಾರಲ್ ಇಲ್ಲ. ಭಾರಿ ಕಷ್ಟದಿಂದ ಇದ್ದೀವಿ. ತಾವುಗಳು ಎಲ್ಲ ಏನಾದ್ರು ಇದ್ರ ಬಗ್ಗೆ ಗಮನ ಹರಿಸಿ ಇದಕ್ಕೆ ಸೇರಿರ್ತಕ್ಕಂಥ ಇವ್ರಿಗೆ ಹೇಳಿ ಒಂದು ಪರಿಹಾರನ ಆದಷ್ಟು ಬೇಗ ಕೊಟ್ಟರೆ ಈ ಬ್ಯಾರಲ್ ಸರಿ ಮಾಡಿಕೊಂಡು ಇರೋ ಸೊಪ್ಪನಾರ ಬೇಯಿಸ್ಕೊಂಡು ನಾವು ಜೀವನ ಮಾಡೋಕ್ಕೆ ಮಾಡಿಕೊಡ್ಬೇಕು. ತಮ್ಮನ್ನು ಕೈ ಮುಗಿ ಕೇಳ್ಕೊಂಡು 40